ಶ್ರೀಸ್ಕಂದ ಪುರಾಣ ಅಧ್ಯಾಯ 13 ಅಮೃತವಲ್ಲಿ ಮತ್ತು ಸೌಂದರ್ಯವಲ್ಲಿ. ಶಿವನು ವಿಸ್ತರಿಸಿ ಹೇಳಿದ ಷಣ್ಮುಖನ ಮಹಾಮಹಿಮೆಯ ಕಥೆಯು ಲೋಕಲೋಕಗಳಿಗೆ ಹಬ್ಬಿತು. ದೇವಲೋಕಗಳಲ್ಲಿ ಹಾಡಾಗಿ ಕೀರ್ತನೆಯಾಗಿ ಕಿವಿಗಿಂಪಾಗುವಂತೆ ಪರಿಣಮಿಸಿತು. ಎಲ್ಲರೂ ಭಕ್ತಿಭಾವದಿಂದ ಕೇಳತೊಡಗಿದರು. ಹೀಗಿರಲು ಒಮ್ಮೆ ವೈಕುಂಠದಲ್ಲಿ ವೈಷ್ಣವರು ತಮ್ಮ ವಾದ್ಯವೃಂದದ ಹಿಮ್ಮೇಳದೊಂದಿಗೆ ಕಾರ್ತಿಕೇಯ ಮಹಾತ್ಮೆಯನ್ನು ಇಂಪಾಗಿ ಹಾಡುತ್ತಿರಲು ಉಪೇಂದ್ರನ ನೇತ್ರಗಳಿಂದ ಸಂಜನಿಸಿದ ಅಮೃತವಲ್ಲಿ ಮತ್ತು ಸೌಂದರ್ಯವಲ್ಲಿ ಎಂಬ ಕನ್ಯೆಯರು ಸ್ಕಂದನ ಸೌಂದರ್ಯ ಮಹಿಮೆಗಳನ್ನು ಪರಿಣಾಮಕಾರಿಯಾಗಿ ಶ್ರುತಪಡಿಸುವ ಆ ಹಾಡುಗಳನ್ನು ಕೇಳಿದರು. ಕೂಡಲೇ ಸ್ಕಂದನಲ್ಲಿ ಅನುರಕ್ತರಾದರು. ತಪಸ್ಸಿನಿಂದಲೇ ಆ ಮಹಾಮಹಿಮನ ಬಲವನ್ನು ಪಡೆಯಲು ನಿರ್ಧರಿಸಿದರು. ರತ್ನಮಯ ಕಾಂಚಿಯನ್ನು ತೆಗೆದಿರಿಸಿ ಅದಕ್ಕೆ ಬದಲು ಮೌಂಜಿಯನ್ನು ಕಟ್ಟಿಕೊಂಡು ಪವಿತ್ರ ಕೃಷ್ಣಾಜಿನವನ್ನು ಹೊದ್ದುಕೊಂಡರು. ಅನರ್ಘ್ಯವಾದ ಪಚ್ಚೆ ವಸ್ತ್ರಗಳನ್ನು ತ್ಯಜಿಸಿ ನಾರು ಮಡಿಯನ್ನುಟ್ಟರು. ಮೈಗೆಲ್ಲ ಭಸ್ಮೋಧೂಳನ ಮಾಡಿಕೊಂಡು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದರು. ಅನವರತ ಷಡಕ್ಷರ ಮಂತ್ರವನ್ನೇ ಜಪಿಸುತ್ತಾ ಸ್ವಾಮಿಯನ್ನೇ ಹೃದಯದಲ್ಲಿ ನೆಲೆಯಾಗಿ ನಿಲ್ಲಿಸಿ ಹಲವು ಕಾಲ ಘೋರ ತಪವನ್ನು ಮಾಡಿದರು. ಸ್ಕಂದನು ಅವರ ತಪಕ್ಕೆ ಮೆಚ್ಚಿ ಅವರಿಗೆ ದರ್ಶನವಿತ್ತನು. ಕಲ್ಪನಾತೀತವಾದ ಸ್ಕಂದನ ಅಮೋಘ ಸೌಂದರ್ಯವನ್ನು ನೋಡುತ್ತಲೇ ಅವರೀರ್ವರು ಅತ್ಯಂತ ಆನಂದಾಶ್ಚರ್ಯಗಳಿಂದ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸಿದರು. ಸ್ವಾಮಿಯು ನಸುನಗುತ್ತಾ, ಎಲೋ ಕನ್ನಿಯರೇ, ನಿಮ್ಮ ತಪಕ್ಕೆ ಮೆಚ್ಚಿದೆನು. ನನ್ನನ್ನು ನೀವು ಧ್ಯಾನಿಸಿದ ಕಾರಣವೇನು? ನನ್ನಿಂದ ನಿಮಗೇನಾಗಬೇಕಾಗಿದೆ? ನಿರ್ಭಯವಾಗಿ ಹೇಳಿರಿ. ನಿಮ್ಮ ಇಷ್ಟಾರ್ಥವನ್ನು ತಪ್ಪದೇ ಪೂರ್ತಿಗೊಳಿಸುವೆನು ಎಂದನು. ಆಗ ಆ ಬಾಲೆಯರು ಕೈಮುಗಿದು, ಎಲೋ ಜಗತ್ಪೂಜ್ಯನೇ, ನೀನು ಸಕಲ ಜೀವಿಗಳ ಅಂತರಾತ್ಮದಲ್ಲಿ ನೆಲೆಸಿರುವೆ ಅಂದ ಮೇಲೆ ನಮ್ಮ ಅಂತರಂಗ ತಿಳಿಯದೆ? ಸ್ವಾಮಿ, ಲೋಕನಾಥನಾದ ನೀನು ನಮ್ಮ ಪಾಣಿಗ್ರಹಣ ಮಾಡಿ ನಮಗೂ ನಾಥನಾಗುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸ್ವಾಮಿಯು, ಎಲೋ ಕನ್ನಿಕೆಯರೇ, ಎಲ್ಲ ಕಾರ್ಯಗಳಿಗೂ ಕಾಲವೆಂಬುದು ಕೂಡಿ ಬರಬೇಕು. ಈಗ ನಿಮ್ಮ ಇಚ್ಛೆಯನ್ನು ಪೂರ್ತಿಗೊಳಿಸುವ ಕಾಲವಿನ್ನೂ ಪ್ರಾಪ್ತವಾಗಿಲ್ಲ. ಕಾಲಾನುಕ್ರಮದಲ್ಲಿ ನಿಮ್ಮ ಅಭೀಷ್ಟಗಳನ್ನು ಈಡೇರಿಸುತ್ತೇನೆ. ಅಮೃತವಲ್ಲಿಯೂ ದೇವೇಂದ್ರನ ಬಳಿ ದೇವಲೋಕದಲ್ಲಿಯೇ ಇರಲಿ. ಸುಂದರವಲ್ಲಿಯೂ ಮಾತ್ರ ಭೂಲೋಕದಲ್ಲಿ ಶಿವಮುನಿಯ ಬಳಿ ಇರಲಿ. ನಿಮ್ಮನ್ನು ಸಮಯ ಕೂಡಿ ಬಂದಾಗ ವಿವಾಹ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರೀರ್ವರನ್ನು ಸಮಾಧಾನಗೊಳಿಸಿ ಅಂತರ್ಧಾನ ಹೊಂದಿ ಕೈಲಾಸಕ್ಕೆ ಬಂದು ತಂದೆ ತಾಯಿಗಳ ಸನ್ನಿಧಿಯನ್ನು ಸೇರಿದನು. ಮರಳಿ ಬಂದ ಕುಮಾರನನ್ನು ಗಿರಿಜೆಯು ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡು ಮುತ್ತಿಟ್ಟು ತನ್ನ ಹಾಗೂ ತನ್ನ ಪತಿಯ ನಡುವೆ ಮಧ್ಯದಲ್ಲಿ ಕುಳ್ಳಿರಿಸಿದಳು. ಎಡಬಲಗಳಲ್ಲಿ ಪಾರ್ವತಿ ಪರಮೇಶ್ವರರು, ನಡುವೆ ಸುಬ್ರಹ್ಮಣ್ಯ ಸ್ವಾಮಿ ಇರುವ ಅಪೂರ್ವ ದೃಶ್ಯವನ್ನು ನೋಡಿ ಗಣದೇವತೆಗಳೆಲ್ಲ ಮೋಕ್ಷ ಸದೃಶ ಸುಖವನ್ನು ಪಡೆದರು. ಈಗಲೂ ಶಿವ ಪಾರ್ವತಿಯರ ನಡುವೆ ಸ್ಕಂದಸ್ವಾಮಿ ಇರುವಂತೆ ಕಲ್ಪಿಸಿಕೊಂಡು ಮೂರ್ತಿ ಧ್ಯಾನ ಮಾಡುವವರು ಕುಮಾರಸ್ವಾಮಿಯ ಕೃಪೆಗೆ ಪಾತ್ರರಾಗುವರು.